ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ನಮ್ಮ ಆಲೋಚನೆಗಳಲ್ಲಿ ದೇವರು ಬೇಕಾಗಿದೆ. ನಮ್ಮ ನಡತೆಯಲ್ಲಿ ದೇವರು ಬೇಕಾಗಿದೆ. ನಮ್ಮ ಕುಟುಂಬದಲ್ಲಿ ದೇವರು ಬೇಕಾಗಿದೆ. ನಮ್ಮ ಕೆಲಸದ ಸ್ಥಳಗಳಲ್ಲಿ ದೇವರು ಬೇಕಾಗಿದೆ. ಅದನ್ನು ಹೀಗೆ ಹೇಳೋಣ, ನಮ್ಮ ಸ್ವಂತ ಆಲೋಚನೆಗಳಲ್ಲಿ ಕರ್ತನು ನಮಗೆ ಅಗತ್ಯ. ನಮ್ಮ ಬದುಕಿನಲ್ಲಿ ಕರ್ತನು ಅಗತ್ಯ. ಫಿಲಿಪ್ಪಿ 2ನೇ ಅಧ್ಯಾಯ 3 ನಾವು ಓದಿಕೊಳ್ಳುವುದಾದರೆ, ಇಲ್ಲಿ ಕಲಹದಿಂದಾಗಲಿ ಒಣ ಎಮ್ಮೆಯಿಂದಾಗಲಿ ಯಾವುದನ್ನೂ ಮಾಡದೆ ಪ್ರತಿಯೊಬ್ಬನು ದೀನ ಮನಸ್ಸಿನಿಂದ ಬೇರೆಯವರನ್ನು ತನಗಿಂತ ಶ್ರೇಷ್ಠರೆಂದು ಎಣಿಸಲಿ. ಪ್ರಿಯರೇ, ಇಲ್ಲಿ ದೇವರು ನಮಗೆ ಕಲಿಸಿಕೊಡುವಂಥ ವಿಚಾರ ಏನಪ್ಪ ಅಂತಂದರೆ, ನಿನ್ನನ್ನು ನೀನು ತಗ್ಗಿಸಿಕೋ, ನಿನ್ನನ್ನು ನೀನು ತಗ್ಗಿಸಿಕೋ, ದೀನ ಮನಸ್ಸು ನಿನ್ನೊಳಗಡೆ ಇರಲಿ ಎಂಬುದಾಗಿ ನಾವು ನೋಡುತ್ತೇವೆ. ಎಫೆಸ 3ನೇ ಅಧ್ಯಾಯ 8 ನಾವು ನೋಡೋದಾದರೆ, ಕ್ರಿಸ್ತನ ಶೋಧಿಸಲ ಶಕ್ಯವಾದಂಥ ಐಶ್ವರ್ಯದ ವಿಷಯವಾಗಿ ಅನ್ಯ ಜನರಿಗೆ ನಾನು ಸಾರುವ ಹಾಗೆ ಪರಿಶುದ್ಧರೊಳಗೆ ಅತ್ಯಲ್ಪನಾದ ನನಗೆ ಅನುಗ್ರಹಿಸೋಣ ಎಂದು ನಾವು ನೋಡ್ತೇವೆ. ಪ್ರೇರೆ, ಯೇಸು ತನ್ನನ್ನು ಯಾವಾಗಲೂ ಒಬ್ಬ ಮನುಷ್ಯನನ್ನಾಗಿ ಪರಿಗಣಿಸ್ತಾರೆ. ದೇವರು ಯಾವಾಗಲೂ ಒಬ್ಬ ಮನುಷ್ಯನನ್ನಾಗಿ ಪರಿಗಣಿಸುವುದನ್ನು ನಾವು ನೋಡುತ್ತೇವೆ. 30 ವರ್ಷಗಳ ಕಾಲ ಕುಂದುಕೊರತೆಗಳು ತನ್ನ ಸಾಕು ತಂದೆಗೋ ತನ್ನ ತಾಯಿಗೆ ಒಳಪಟ್ಟರು. ಆದರೆ ಆತ ಭೌತಿಕವಾಗಿ ಪ್ರಬಲನಾಗಿದ್ದ, ಭೌತಿಕನಾಗಿ ಅತ್ಯದ್ಭುತಗಳನ್ನು ಮಾಡುವಂಥವನಾಗಿದ್ದ. ಯೇಸು ಆರಿಸಿಕೊಂಡಂಥ ಕಸುಬು ಯಾವ ಭವ್ಯವಾದ ತೋರಿಕೆಯೂ ಇಲ್ಲದೆ ಬಡಿಗೆಯ ವೃತ್ತಿಯಾಗಿತ್ತು. ಆತನು ಜನಸಾಮಾನ್ಯರ ಸೇವೆಗೆ ಇಳಿದಾಗ ಯಾವುದೇ ಬಿರುದುಗಳನ್ನಾಗಲಿ ಗೌರವಾನ್ವಿತ ಹೆಸರಾಗಲಿ ತನ್ನ ಹೆಸರಿಗೆ ಸೇರಿಸಿಕೊಳ್ಳಲಿಲ್ಲ. ಅವರು ಪಾಸ್ಟರ್ ಯೇಸು ಆಗಲಿಲ್ಲ, ರೆವರೆಂಡ್ ಯೇಸು ಆಗಲಿಲ್ಲ. ಅವರು ಸೇವೆ ಮಾಡಿದ ಬಯಸಿದ ಜನಸಾಮಾನ್ಯರಿಗಿಂತ ತನ್ನನ್ನು ಹೆಚ್ಚಿನವನಾಗಿ ತೋರಿಸುವಂತೆ ಯಾವುದೇ ಲೌಕಿಕ ಹುದ್ದೆಗಾಗಿ ಬಿರುದುಗಾಗಿ ಅವರು ತವಕ ಪಡಲಿಲ್ಲ. ಯೇಸು ತನ್ನ ತಂದೆಯ ಮುಂದೆ ತಾನು ಏನೂ ಅಲ್ಲ ಅನ್ನುವಂಥ ಒಂದು ಸ್ಥಾನಕ್ಕೆ ಬರ್ತಾನೆ. ಯಾವುದೇ ಪರಿಸ್ಥಿತಿಯನ್ನು ಸಂತೋಷದಿಂದ ಒಪ್ಪಿಕೊಳ್ಳೋದಕ್ಕೆ ಸಾಧ್ಯ ಆಯಿತು. ತಂದೆ ಪ್ರತಿಯೊಂದು ಆಜ್ಞೆಗೆ ಪೂರ್ಣ ಹೃದಯದಿಂದ ವಿಧೇಯರಾಗಲು ಸಾಧ್ಯ ಆಯಿತು. ಫಿಲಿಪ್ಪಿ 2ನೇ ಅಧ್ಯಾಯ 8 ನೀವು ನೋಡಿ, ಅವನು ಹೀಗೆ ಆತನು ಆಕಾರದಲ್ಲಿ ಮನುಷ್ಯನಾಗಿ ಕಾಣಿಸಿಕೊಂಡಾಗ ತನ್ನನ್ನು ತಗ್ಗಿಸಿಕೊಂಡು ಮರಣವನ್ನು, ಅಂದರೆ ಶಿಲುಬೆಯ ಮರಣವನ್ನಾದರೂ ಹೊಂದುವಷ್ಟು ವಿಧೇಯನಾಗಿದ್ದನು. ಇಲ್ಲಿ ತನ್ನನ್ನು ತಾನು ತಗ್ಗಿಸಿಕೊಂಡ, ತನ್ನನ್ನು ತಾನು ವಿಧೇಯತ್ವವನ್ನು ತೋರಿಸಿದ. ಶಿಲುಬೆಯ ಮರಣವನ್ನಾದರೂ ಸ್ವೀಕರಿಸುವಷ್ಟು ವಿಧೇಯನಾಗ್ತಾನೆ. ಈ ರೀತಿ ದೇವರಿಗೆ ಸಂಪೂರ್ಣವಾಗಿ ವಿಧೇಯತೆಯಿಂದ ನಡೆಯುವುದಿದೆಯಲ್ಲ, ಅದು ದೇವರಿಗೆ ಬಹಳ ಪ್ರಿಯ. ಯಥಾರ್ಥವಾಗಿ ಬದುಕುವುದಿದೆಯಲ್ಲ, ಅದು ದೇವರಿಗೆ ಪ್ರಿಯ. ದೀನತೆಯಿಂದ ಬದುಕುವುದಿದೆಯಲ್ಲ, ಅದು ದೇವರಿಗೆ ಪ್ರಿಯ. ದೀನತೆ ನಮ್ಮನ್ನು ಸ್ಪಷ್ಟವಾದಂಥ ಕೆಲವು ಗುರುತುಗಳ ಕಡೆ ನಮ್ಮನ್ನು ನಡೆಸ್ತದೆ. ಯಾಕೆಂದರೆ ದೇವರು ನಮ್ಮ ಅಗತ್ಯಗಳನ್ನು ಪೂರೈಸುವಂಥವರಾಗಿದ್ದಾರೆ. ದೇವರು ನಮ್ಮನ್ನು ನಡೆಸುವಂಥವರಾಗಿದ್ದಾರೆ. ದೇವರು ಯೇಸು ಕ್ರಿಸ್ತನು ನಮ್ಮನ್ನು ಅನೇಕ ಸಂಕಟಗಳಿಂದ, ಅನೇಕ ದುಃಖಗಳಿಂದ ನಮ್ಮನ್ನು ಬಿಡಿಸುವವನಾಗಿದ್ದಾನೆ. ಪ್ರಾರ್ಥನೆ ಮಾಡಿಕೊಳ್ಳೋಣವೇ? ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರೇ ಸ್ತೋತ್ರ ಸ್ವಾಮಿ. ದೇವರೇ, 7 ಲ್ಯಾಬ್ ಚಾನಲ್ಗಾಗಿ ಬೇಡುವವನಾಗಿದ್ದೇನೆ ಸ್ವಾಮಿ.
ಸಹಾಯ ಮಾಡು ದೇವರೇ. ಯೇಸುವೇ ಸಹಾಯ ಮಾಡು ಸ್ವಾಮಿ. ದೇವರೇ, ನನ್ನ ಸಹಾಯ ಎಲ್ಲಿಂದ ಬರುವುದು? ಭೂಮಿ ಆಕಾಶಗಳಿಂದ ಉಂಟು ಮಾಡಿದಂಥ ಯೆಹೋವನಿಂದಲೇ ನನ್ನ ಸಹಾಯ ಬರುವುದು. ಅಪ್ಪ, ನಿಮ್ಮ ಸಹಾಯಕ್ಕಾಗಿ ಎದುರು ನೋಡ್ತಾ ಇದ್ವಿ ಸ್ವಾಮಿ. ನಮ್ಮನ್ನು ಆಶೀರ್ವದಿಸು, ನಮ್ಮ ಕುಟುಂಬಗಳನ್ನು ಆಶೀರ್ವದಿಸು, ನಮ್ಮನ್ನು ಬಲಪಡಿಸು, ನಮ್ಮನ್ನು ಸ್ಥಿರಪಡಿಸು. ಸ್ತುತಿ, ಘನ, ಮಾನ, ಮಹಿಮೆ ನಿಮ್ಮೊಬ್ಬರಿಗೇ ಸಲ್ಲಿ ತಂದೆ. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ, ಹಲ್ಲೆಲೂಯಾ.